ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಬಸವರಾಜ್ ಸುತಾರ್. ಇವತ್ತಿನ ದಿವಸ ನಮ್ಮ ಜೊತೆ ಆಶ್ರಯ ಫೌಂಡೇಶನ್ ಸಂಸ್ಥಾಪಕಿ ಆದಂಥ ಸಫಲಾ ನಾಗರತ್ನಮ್ಮ ಅವರಿದ್ದಾರೆ. ನಾವು ಇವತ್ತು ಅವ್ರದ್ದು ಒಂದು ಹೊಸ ಆಶ್ರಯ ಕೇಂದ್ರ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿ ಸೈಟ್ ವಿಸಿಟ್ ಬಂದಿದ್ವಿ. ಅದ್ರ ಜೊತೆಯಲ್ಲಿ ಅಕ್ಕರ ಜೊತೆ ನಾವು ಮಾತಾಡಬೇಕು. ಅವರು ಕಷ್ಟ ಸುಖ ಮತ್ತೆ ಅವರು ಇದನ್ನ ಹೆಂಗೇನು ಪ್ಲಾನ್ ಮಾಡಿದ್ರು ಏನಂತ ಹೇಳಿ ಕೇಳೋಣ ಅಂತ ಬಂದಿದ್ವಿ ಇವತ್ತು. ಅಕ್ಕ ನಮಸ್ಕಾರ. ನಮಸ್ತೆ. ಮತ್ತೆ ಹೆಂಗೆ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಬಂತು, ಏನೇನ್ ಮಾಡ್ತಾ ಇದ್ದೀರಾ? ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು G+2 ಸ್ಟ್ರಕ್ಚರ್ ರೆಡಿ ಆಗಿದೆ. ಅದ್ರ ಜೊತೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ಸ್ಟ್ರಕ್ಚರ್ ಬಂದ್ಬಿಟ್ಟು ಅಶೋಕ್ ಐರನ್ ಕಂಪ್ನಿ ವತಿಯಿಂದ ಪೂರಾ ಅವರೇ ರೆಡಿ ಮಾಡಿಕೊಟ್ಟಿರೋದು. ಅದಲ್ದ ಎಲೆಕ್ಟ್ರಿಕಲ್ ವರ್ಕ್ ಬಂದ್ಬಿಟ್ಟು ಶಾಂತಿ ಫಾರ್ಮೆ ಕಂಪ್ನಿ ವತಿಯಿಂದ ಏನೈತಿ 5 ಲಕ್ಷ ಕೊಟ್ಟು ಅವರೆಲ್ಲ ಎಲೆಕ್ಟ್ರಿಕಲ್ ವರ್ಕ್ ಕಂಪ್ಲೀಷನ್ ಮಾಡಿ ಲೈಟ್ ಆಯ್ತು, ಫ್ಯಾನ್ ಎಲ್ಲ ವ್ಯವಸ್ಥೆ ಅವ್ರ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಬಂದ್ಬಿಟ್ಟು ಈ ಕಲರ್ ಇದೆಲ್ಲ ನೋಡ್ತಾ ಇದ್ದೀರಿ, ಗ್ರಿಲ್ ಆಯ್ತು, ಪ್ರತಿಯೊಂದು ಕೂಡ ಏನೈತಿ ಹಿಂಡಾಲ್ಕೋ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ಈ ಒಂದು ವರ್ಕ್ ಅನ್ನ ಕಂಪ್ಲೀಷನ್ ಮಾಡಿಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಬಂದ್ಬಿಟ್ಟು ಪ್ರತಿಯೊಂದು ನಮ್ಮಲ್ಲಿ ಬೆಳಗಾವಿಯಲ್ಲಿರುವಂತ ಇಂಡಿವಿಜುವಲ್ ಡೋನರ್ ಸಪೋರ್ಟ್ ನಿಂದ ನಾವು ತಗೊಂಡು ಈ ಒಂದು ಕೆಲಸನ ನಿರ್ವಹಿಸ್ತಾ ಇದೀವಿ ಅಂತ ಹೇಳ್ಬೋದು. ಅದಲ್ದ ಬೆಳಗಾವಿಯಲ್ಲಿರುವಂತ GST ಡಿಪಾರ್ಟ್ಮೆಂಟ್ ಆಯ್ತು, ಜೆನೆಬಕಲ್ ಫ್ಯಾಕ್ಟರಿ ಆಯ್ತು, ಎಷ್ಟೋ ಜನ ಸಣ್ಣ ಮಟ್ಟದ ಒಂದು ದಾನಿಗಳ ಸಹಾಯ ತಗೊಂಡು ಒಂದು 90% ವರ್ಕ್ ಅನ್ನ ನಾವು ಮುಗಿಸಿದೀವಿ ಅಂತ ಹೇಳಕ್ ಹೆಮ್ಮೆ ಅನಿಸ್ತದೆ. 90% ಅಂತೂ ಕ್ಲಿಯರ್ ಆಗಿದೆ. ಎಸ್, ಕ್ಲಿಯರ್ ಆಗಿದೆ. ಆಮೇಲೆ ಸೊಸೈಟಿಯಿಂದ ಎಲ್ಲ ನಿಮ್ಗೆ ಫುಲ್ ಸಪೋರ್ಟ್ ಸಿಕ್ಕಿದೆ ಇದನ್ನೆಲ್ಲ ಮಾಡ್ಬೇಕಂದ್ರೆ? ಎಸ್, ಸೊಸೈಟಿಯಿಂದ ಸಪೋರ್ಟ್ ಸಿಕ್ಕಾಗ ಮಾತ್ರ ಈ ರೀತಿಯಾದಂತ ಸೋಷಿಯಲ್ ವರ್ಕ್ ಅನ್ನ ನಾವು ಸಮಾಜಕ್ಕೆ ಏನಾದ್ರು ಮಾಡಕ್ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು 10% ಕೆಲಸ ಮಾಡ್ಬೇಕು ಏನು ಉಳ್ಬೇಕಲ್ಲ, ಅದಕ್ಕೆ ನಿಮಗೆ ಏನೇನು ಸಪೋರ್ಟ್ ಬೇಕು? ಆಸ್ ನಾವು ಇಂಡಿವಿಜುವಲ್ ಆಗ್ಲಿ, ನಮ್ಮ ಸೊಸೈಟಿ ಆಗ್ಲಿ, ನಮ್ಮ ವೀಕ್ಷಕರಾಗ್ಲಿ, ನಮ್ಮಿಂದ ನಿಮ್ಗೆ ಏನ್ ಸಪೋರ್ಟ್ ಬೇಕು, ನಾವು ಏನ್ ಮಾಡ್ಬೇಕು ಅಂತ ನಿಮ್ ಬಯಸ್ತೀವಿ? ಈಗ ಉಳಿದಿರುವಂತ 10% ಕೆಲಸ ಅಂದ್ರೆ ಏನೈತಿ, ನಾವು ಸ್ಯಾನಿಟರಿ ಫಿಟ್ಟಿಂಗ್ ಮಟೀರಿಯಲ್ಸ್ ಬೇಕಾಗಿದೆ. ಪ್ಲಂಬಿಂಗ್ ಎಲ್ಲ ನಾವೇನೈತಿ ಕನ್ಸಲ್ಟೇಷನ್ ಮಾಡಿ ಮುಗಿಸಿದೀವಿ. ಅದಕ್ಕೆ ಬೇಕಾಗಿರೋ ಕೊನೆ ಹಂತ ಅಂದ್ರೆ ಏನೈತಿ ಸ್ಯಾನಿಟರಿ ಫಿಟ್ಟಿಂಗ್ ಮಟೀರಿಯಲ್ಸ್ ಬೇಕಾಗದ. ಅದಲ್ದ ಏನೈತಿ ಟಾಯ್ಲೆಟ್ರಿ ಐಟಮ್ಸ್ ಅಂತಂದಾಗ ಟಾಯ್ಲೆಟ್ರಿ ಡೋರ್ಸ್ ಎಲ್ಲ ಇನ್ನೂ ಕೂರ್ಸೋದದ. ಮತ್ತು ಮೇನ್ 3 ಡೋರ್ ಕೂಡುವಂತವದಾವು. ಉಳಿದಿರುವಂತ ಡೋರ್ ಎಲ್ಲ ನಮ್ಮ ಒಬ್ಬರು ಸಪೋರ್ಟರ್ ಆದಂತ ದಾನೇಶ್ವರಿ ಮೇಡಮ್ ಅವರು ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ 2 ಡೋರನ್ನ ಪ್ರಭಾಕರ್ ಕೋರೇಜಿ ಅವ್ರ ಡೊನೇಷನ್ ಕೊಟ್ಟಿದ್ದಾರೆ. ಸೊ ಉಳಿದಿರೋದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋರಿಂಗ್ ಮೇನ್ ಆಗಿರುವಂತದ್ದು ಏನದ, ಕೆಲವೊಬ್ರು ಟೈಲ್ಸ್ ಕೊಟ್ರು, ಬಟ್ ಟೈಲ್ಸ್ ಬೇಕಾಗಿರೋ ಸಿಮೆಂಟ್ ಆಯ್ತು, ಉಸುಕಾಯ್ತು, ಈ ಕಡೆ ಎಲ್ಲ ಇದೆಲ್ಲ ಏನೈತಿ ಕೆಲವೊಂದು ಹ್ಯಾಂಡ್ ಲೋನ್ ತಗೊಂಡು ನಾವು ಆಲ್ಮೋಸ್ಟ್ ಒಂದು 80% ಕಂಪ್ಲೀಟ್ ಮಾಡಿದೇವಿ. ಎಸ್, ಫ್ಲೋರಿಂಗ್ ವರ್ಕ್ ಮುಗಿಸ್ಕೊಂಡಿದೀವಿ. ಅದ್ರ ಜೊತೆಗೆ ಬಂದ್ಬಿಟ್ಟು ಲೇಬರ್ ಚಾರ್ಜ್ ನಮ್ಗೆ ಹೈಯೆಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಆಗಿರೋದು. ಯಾಕಂದ್ರೆ ಮಟೀರಿಯಲ್ ಕೊಡ್ತಾ ಇದ್ದಾರೆ ಓನರ್, ಬಟ್ ಏನೈತಿ ಮಟೀರಿಯಲ್ ಕೊಟ್ಟ ನಂತರ ಕೆಲಸ ಮಾಡೋಗೋಸ್ಕರ ಏನೈತಿ ಲೇಬರ್ ಚಾರ್ಜ್ ಮಾತ್ರ ಆಶ್ರಯ ಸ್ವಲ್ಪ ಮಟ್ಟಿಗೆ ಬರ್ಡನ್ ಆಗ್ತಾ ಇದೆ. ಬಟ್ ಅದು ಕೂಡ ಏನೈತಿ ಕಂಪ್ಲೀಷನ್ ಆಗ್ತದ ಅಂತ ಒಂದು ಹೋಪ್ ನಮ್ಮ ಹತ್ರ ಇದೆ ಅಂತ ಹೇಳ್ಬೋದು. ಅಂದ್ರೆ ಈಗ ಅಡಿಷನಲ್ ಈಗ ನಿಮ್ಗೆ ಲೇಬರ್ ಚಾರ್ಜಸ್ ಅಲ್ಲಿ ಏನೇನೋ ಎಕ್ಸ್ಪೆನ್ಸಸ್ ಐತಲ್ಲ, ಅದಕ್ಕೆ ನಮ್ಮ ವೀಕ್ಷಕರಾಗ್ಲಿ ಡೋನರ್ ಆಗ್ಲಿ ಎಷ್ಟು ಅಮೌಂಟ್ ದಿಂದ ನಿಮ್ಗೆ ಕೊಡಬಹುದು? ಈಗ ನನ್ನ ಹತ್ರ ಡೊನೇಷನ್ ಕೊಡೋ ಅಂತವ್ರು 500 ಕೂಡ ಇದಾರೆ. ಅದ್ರ ಜೊತೆಗೆ 1 ಲಕ್ಷ ಕೂಡ ಕೊಟ್ಟಂತ. ಎಕ್ಸಾಂಪಲ್ ಈಗ ನಮ್ ಕಂಪೌಂಡ್ ನೋಡ್ತಾ ಇದ್ದೀರಿ, ಶ್ರೀಕಾಂತ್ ಅವಧಾನಿ ಮತ್ತು ಪ್ರಶಾಂತ್ ಅವಧಾನಿ ಅಂತ ಬೆಂಗಳೂರಿಂದವರು, ಇಲ್ಲಿಯವರಲ್ಲ ಕೂಡ ಅವರು ಕೂಡ ಏನೈತಿ ನಮ್ಗೆ 2 ಲಕ್ಷ ಕೊಟ್ಟು ಕಂಪೌಂಡ್ ಮುಗಿಸ್ಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಂಡೋಸ್ ಅನಿತಾ ಹೊಕ್ಕೇರಿಕರ್ ಮ್ಯಾಮ್ ಇದ್ದಾರೆ, ಕಾರಂಜಿ ಮಠ ಅಜ್ಜಾರ್ ಇದ್ದಾರೆ. ಅದ್ರ ಜೊತೆ ಪ್ರೇಮಿಳಾ ಕಾದ್ರೋಡಿ ನಮ್ ಟೀಮ್ ಮೆಂಬರ್ ಅನ್ನ ಅವ್ರ ಮಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏನೈತಿ ವಸ್ತು ಕೊಟ್ಟಂತವ್ರು ಇದಾರೆ. ಈಗ ನಮ್ಗೆ ವಸ್ತು ಕೊಟ್ರು ಪರವಾಗಿಲ್ಲ, ಅದ್ರ ಜೊತೆಗೆ ಏನೈತಿ ವಸ್ತುನ ಫಿಟ್ಟಿಂಗ್ ಮಾಡುವಂತ ಒಂದು ಲೇಬರ್ ಚಾರ್ಜ್ ಕೊಟ್ರು ಪರವಾಗಿಲ್ಲ ಅಂತ ಹೇಳ್ಬೋದು. 200 ಹಿಡ್ಕೊಂಡು ಎಷ್ಟು ಮುಂದಿನ ಅಮೌಂಟ್ ಕೊಟ್ರು ಕೂಡ ಅಮೌಂಟ್ ಅಂತೂ ಅದನ್ನ ಖುಷಿಯಿಂದ ಸ್ವೀಕಾರ ಮಾಡಿ. ಏನೈತಪ್ಪ ಅಂತಂದ್ರ ಒಂದು ಚಲೋ ಕೆಲಸ ಆಗ್ಬೇಕಾದಾಗ ಸೊಸೈಟಿ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಅದ, ನಮ್ಮಂತವ್ರು ನಿಮ್ಮಂತವ್ರು. ಸೊ ಇವರಿಗೆ ನಾವು ಮಾಡೋದು ಅನ್ನೋದು, ಯಾಕಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಐತಿ. ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯತೆ ಅಕೌಂಟ್ ನಂಬರ್ ಅನ್ನ ನೀವು ದಯವಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರಿ. ಸೊ ನಿಮ್ಗೆ ಎಷ್ಟು ಸ್ಕ್ಯಾನಿಂಗ್ ಕೊಡ್ಬೇಕಂದ್ರೆ ಹಾಕ್ರಿ. ನಿಮ್ಗೆ ವೀಕ್ಷಕರು ಎಷ್ಟು ಪಾಸಿಬಲ್ ಐತಿ ಅಷ್ಟು ಹಾಕ್ಬೋದು. ಇನ್ ಕೇಸ್ ಯಾರ ಕಡೆ ಒಂದು ಸ್ಕಿಲ್ ಐತಿ, ಫಾರ್ ಎಕ್ಸಾಂಪಲ್ ನಾನು ಫಿಟ್ಟಿಂಗ್ ಮಾಡ್ತೀನಿ ಅಥವಾ ನಾ ಎಲೆಕ್ಟ್ರಿಷಿಯನ್ ಇದೀನಿ, ಹಂಗೇನಾರ ಬಂದು ನಿಮ್ಮೆಲ್ಲ ಸೇವೆ ಮಾಡ್ಬೋದೇನಾ ಅಂತ. ಎಲೆಕ್ಟ್ರಿಕಲ್ ವರ್ಕ್ ಬಂದ್ಬಿಟ್ಟು ಆಲ್ರೆಡಿ ಶಾಂತಿ ಫಾರ್ಮ್ ಕಂಪ್ಲೀಷನ್ ಮಾಡಿ ಕೊಡ್ತಾ ಇದೆ. ಮೇಂಟೆನೆನ್ಸ್ ಗೋಸ್ಕರ ಫ್ಯೂಚರ್ ನಲ್ಲಿ ಹತ್ತಿದ್ರೆ ಏನೈತಿ ನಾವು ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತೀವಿ. ಅದಲ್ದ ಈಗ ಏನ್ ಕೆಲವೊಂದ್ ಸಣ್ಣ ಮಟೀರಿಯಲ್ ಬೇಕಾಗಿದೆ. ಎಕ್ಸಾಂಪಲ್ ಕಿಚನ್ ಅಲ್ಲಿ ವಾರ್ಡ್ರೋಬ್ ಅದು ಬೇಕು, ಮಟೀರಿಯಲ್ ಇಟ್ಕೊಳ್ಳಿಕ್ಕೆ, ದೆನ್ ಕಿಚನ್ ಯುಟಿಲಿಟಿ ಇಟ್ಕೊಳಕ್ ಕೆಲವೊಂದು ವಸ್ತುಗಳು ಬೇಕಾಗ್ತದೆ. ಓವರ್ ಫರ್ನಿಚರ್ಸ್ ಎಲ್ಲ ರಿಕ್ವೈರ್ಮೆಂಟ್ ಐತಿ. ಫರ್ನಿಚರ್ಸ್ ರಿಕ್ವೈರ್ಮೆಂಟ್ ಐತಿ. ಫರ್ನಿಚರ್ ದಾನಿಗಳು ಇರ್ಬೋದು, ಫರ್ನಿಚರ್ ಶಾಪ್ ದವ್ರು ಇರ್ಬೋದು, ಫರ್ನಿಚರ್ ಯಾಕಂದ್ರೆ ನ್ಯೂ ಬಿಲ್ಡಿಂಗ್ ಐತಿ. ವಾಟ್ ಐ ಪ್ರಿಫರ್ ಇಸ್ ನಿಮ್ಮ ಹತ್ರ ಓಲ್ಡ್ ಇದ್ದುದು ಬೇಡ,
ವಾಟ್ ಐ ಫೀಲ್ ಈಸ್ ಹೊಸದು ಯಾರೇ ಕೊಡೋರಿದ್ರಿ ಅಂತಂದ್ರೆ ನೀವು ದಯವಿಟ್ಟು ಕೆಳಗಿರುವಂತ ನಂಬರ್ಗೆ ಫೋನ್ ಮಾಡಿ ನೀವು ಮಾತಾಡ್ಬೋದು. ಎಸ್, ಪ್ರತಿಯೊಬ್ಬರ ಸಪೋರ್ಟ್ ನಿಂದ ಇಲ್ಲಿವರೆಗೆ ಬಿಲ್ಡಿಂಗ್ ನಾವು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿದೀವಿ. ಇನ್ನಿರುವಂತ ಒಂದು 10% ಕೂಡ ನಿಮ್ಮೆಲ್ಲರ ಸಪೋರ್ಟ್ ನಿಂದ ಮುಗಿಸ್ತೀವಿ ಅನ್ನೋಂತ ನಂಬಿಕೆ ಅದ. ಈಗಾಗಲೇ ತೋರಿಸಿರುವಂತ ಒಂದು ಪ್ರೀತಿ, ಒಂದು ವಿಶ್ವಾಸ ಮುಂದೆ ಕೂಡ ಇದೇ ರೀತಿ ಇರ್ಲಿ ನಮ್ಮ ಮೇಲೆ ಅಂತ ಹೇಳ್ತಾ, ಸೊ ಇವತ್ತ ಬಾಸೂಜಿ ಸರ್ ಆಯ್ತು, ನನ್ನ ಫ್ರೆಂಡ್ ಸುಲಕ್ಷಣ ಆಯ್ತು, ಇಬ್ರು ನೀವು ಇಲ್ಲಿ ನಮ್ಮ ಆಶ್ರಯ ಆರೈಕೆ ಕೇಂದ್ರದ ಹೊಸ ಕಟ್ಟಡಕ್ಕೆ ಏನ್ ವಿಸಿಟ್ ಮಾಡಿದಿರಿ, ಏನೋ ಒಂದ್ ಮತ್ ನಮ್ ಪಾಸಿಟಿವ್ ಹೋಪ್ ಸಿಕ್ಕಂಗಾಗಿದೆ. ಸೊ ಇದೇ ರೀತಿಯಾದಂತಹ ಒಂದು ವಿಸಿಟ್ ಯಾರು ಮಾಡೋರಿದ್ರೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್. ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಿ ಅವ್ರಿಗೆಲ್ಲರಿಗೂ, ಮತ್ತು ಬ್ಲೆಸ್ಸಿಂಗ್ ಯಾರು ಮಾಡಿದ್ದೀರಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಕ್ಕ, ನಮ್ಮನ್ನ ನೀವು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಆಮೇಲೆ ನಿಮ್ಮಂತ ಇದೇನಂತಾರಲ್ಲ, ಒಂದೊಂದು ಅವತಾರ ಇರ್ತೈತಿ, ಅವ್ರಿಗೆ ಅಷ್ಟೇ ಇಂಥವೆಲ್ಲ ಪಾಸಿಬಲ್ ಇರ್ತದೆ. ಎಲ್ಲರೂ ಮಾಡ್ತೀವಿ ಅಂತಂದ್ರೂ ಆಗಂಗಿಲ್ಲ, ಯಾಕಂದ್ರೆ ನಾವು ಸೋಷಿಯಲ್ ವರ್ಕರ್ ಆಗಿದ್ದೀರಿ, ನೀವು ಸೋಷಿಯಲ್ ವರ್ಕರ್ದಾಗನೇ ಇದ್ದೀರಿ. ಸೊ ಆದ್ರೂ ಇದು ಮಾಡ್ಬೇಕು ಅನ್ನೋದು ಒಂದು ಗಟ್ಟಿತನ ಇದೇನೈತ್ಲ, ದಟ್ ಸ್ಟ್ರೆಂತ್ ಇಸ್ ರಿಯಲಿ ಐ ಅಪ್ರಿಸಿಯೇಟ್. ಸೊ ಗಾಡ್ ಬ್ಲೆಸ್ ನಿಮಗೆ, ಇವತ್ತು ದೇವ್ರದ್ದು ಆಶೀರ್ವಾದ ಹಿಂಗೆ ಇರಲಿ. ಸೊ ನೀವು ಚಲೋ ಕೆಲಸ ಮಾಡ್ತಿದ್ರೆ ಕಂಟಿನ್ಯೂ ಮಾಡ್ರಿ. ನಿಮ್ ಜೊತೆ ನಾವಿದ್ದೀವಿ, ನಮ್ಮ ವೀಕ್ಷಿಸದ ಎಂಟೈರ್ ಸೊಸೈಟಿ ನಿಮ್ ಜೊತೆ ಐತಿ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು.